ಚಿಕ್ಕಬಳ್ಳಾಪುರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಬುಧವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಂಆರ್ ಲಕ್ಷ್ಮೀನಾರಾಯಣ್ ಅವರು ಅಂದು ಬೆಳಗ್ಗೆ 10 ಗಂಟೆಗೆ ನಡೆಯುವ ಕಾರ್ಯಕ್ರಮವನ್ನು ರಾಷ್ಟ್ರೀಯ ರೈತ ನೇತಾರ ರಾಕೇಶ್ ಟಿಕಾಯತ್ ಉದ್ಘಾಟಿಸುವರು. ಪ್ರೊಫೆಸರ್ ಎಂಡಿಎನ್ ನಾಕಣ್ಣಂತೆ ವಿಷಯವಾಗಿ ಬರಹಗಾರ ನಟರಾಜ್ ಹುಳಿಯಾರ್ ಸಂವಾದ ಮಾಡಲಿದ್ದಾರೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನರ್ಮದಾ ಬಚಾವೋ ಆಂದೋಲನದ ನಾಯಕಿ ಮೇಧಾ ಪಾಟ್ಕರ್, ಜನಪದ ವಿದ್ವಾಂಸ ಪ್ರೊಫೆಸರ್ ಹೇಶಿ ರಾಮಚಂದ್ರೇಗೌಡ, ಡಾಕ್ಟರ್ ಅಗ್ರಹಾರ ಕೃಷ್ಣಮೂರ್ತಿ, ಭಾರತೀಯ ಕಿಸಾನ್ ಯೂನಿಯನ್ನ ಯುದ್ಧವೀರ ಸಿಂಗ್, ಕೆನಡಾದ ರೈತ ಹೋರಾಟಗಾರ ಪ್ರೊಫೆಸರ್ ನೆಟ್ಟಿ ವೀಬ್, ಪಚ್ಚೆ ನಂಜುಂಡಸ್ವಾಮಿ, ದಿ ಹಿಂದೂ ಪತ್ರಿಕೆ ಸಂಪಾದಕ ಬಿಎಸ್ ಸತೀಶ್, ಸ್ಪೈನ್ನ ರೈತ ಹೋರಾಟಗಾರ ಪಾಲ್ ನಿಕಾಲ್ಸನ್, ತಮಿಳುನಾಡು ರೈತ ಸಂಘದ ನಲ್ಲಗೌಂಡರ್, ಹೊಂಡುರಾಸ್ ದೇಶದ ಸಚಿವ ರಾಫೆಲ್ ಅಲೆಗ್ರಿಯಾ, ರೈತ ಮುಖಂಡ ಕೆಟಿ ಗಂಗಾಧರ್ ಪಾಲ್ಗೊಳ್ಳುವರು ಎಂದರು. ಮಧ್ಯಾಹ್ನ 2:30ಕ್ಕೆ ಪ್ರೊಫೆಸರ್ ಎಂಡಿಎನ್ ಸ್ಮಾರಕ ಉಪನ್ಯಾಸದಡಿ ಭಾರತದ ರೈತರಿಗೆ ಆಗುತ್ತಿರುವ ಮೋಸಗಳು, ಅದರ ಹಿಂದಿರುವ ಬಂಡವಾಳ ಶಕ್ತಿಗಳ ಕುತಂತ್ರಗಳು, ಸ್ವಮರ್ಯಾದೆಯ ಕೃಷಿಯೆಡೆಗೆ ನಮ್ಮ ದಾರಿ ಎಂಬ ವಿಷಯವಾಗಿ ಕೃಷಿ ತಜ್ಞ ಡಾಕ್ಟರ್ ದೇವೇಂದ್ರ ಶರ್ಮಾ ಉಪನ್ಯಾಸ ನೀಡುವರು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ದೇಸಿ ಬಿತ್ತನೆ ಬೀಜ ಪ್ರದರ್ಶನ, ಪುಸ್ತಕ ಪ್ರದರ್ಶನ, ನಮ್ಮ ರೈತ ಮಾರುಕಟ್ಟೆ ಉದ್ಘಾಟನೆಯಾಗಲಿದೆ. ಸಂಜೆ 6:30ಕ್ಕೆ ಡೈರೆಕ್ಟ್ ಆಕ್ಷನ್ ಎಂಬ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ. ಹಿರಿಯ ನ್ಯಾಯವಾದಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಪ್ರಾಸ್ತಾವಿಕ ಭಾಷಣ ಮಾಡುವರು ಎಂದು ಹೇಳಿದರು. ರೈತ ಸಂಘದ ಸಾಮೂಹಿಕ ನಾಯಕತ್ವದಡಿ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಆಶಯವನ್ನ ಇಂತಹ ಕಾರ್ಯಕ್ರಮಗಳ ಮೂಲಕ ಗಟ್ಟಿಗೊಳಿಸಲಾಗುತ್ತಿದೆ. ಜಿಲ್ಲೆಯಿಂದ ಈ ಕಾರ್ಯಕ್ರಮಕ್ಕೆ 500 ಮಂದಿ ಭಾಗಿಯಾಗುವರು ಎಂದು ಪ್ರಧಾನ ಕಾರ್ಯದರ್ಶಿ ಪ್ರತೀಶ್ ಹೇಳಿದರು. ನಿಜವಾಗ್ಲೂ ನಮ್ಮ ರೈತ ಶಕ್ತಿ ಏನಿದೆ, ರೈತನ ಆತ್ಮಗೌರವ ಏನಿದೆ, ಅದನ್ನು ಉಳಿಸಿ ಬೆಳೆಸತಕ್ಕಂಥ ನೇತಾರ ಡೈರೆಕ್ಟ್ ಆ್ಯಕ್ಷನ್ ಅಂತೀವಲ್ಲ, ಅದೊಂದು ಬೃಹತ್ತರವಾದಂಥ ಒಂದು ನಾಟಕವನ್ನು ಸಹ ಇವತ್ತು ದಿವಸ ನಾವು ಫೆಬ್ರವರಿ 13ನೇ ತಾರೀಕು ಅದು ಸುಮಾರು 10-15ನೇ ಪ್ರದರ್ಶನ ನಡೀತಾ ಇದೆ. ಇಂಥ ಒಂದು ಉನ್ನತವಾದಂಥ ಒಂದು ರೈತ ಚೇತನದ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂದಿದೆ. ಇದಕ್ಕೆ ಇಡೀ ರಾಷ್ಟ್ರದ ನಾಯಕತ್ವ ವಹಿಸತಕ್ಕಂಥ ರಾಕೇಶ್ ಟಿಕಾಯತ್ ಇರ್ಬೋದು, ನಮ್ಮ ರಾಜ್ಯದ ರೈತ ಚೇತನಗಳು ನಾಯಕರಿರ್ಬೋದು, ಎಲ್ಲರೂ ಅವತ್ತು ದಿವಸ ರವೀಂದ್ರ ಕಲಾಕ್ಷೇತ್ರದ ಹತ್ರ ಸೇರ್ತಾ ಇದ್ದೀವಿ. ಅನೇಕ ಪುಸ್ತಕಗಳು, ಅವರ ಚಿಂತನೆಗಳ ಪುಸ್ತಕಗಳು ಎಲ್ಲನೂ ಬಿಡುಗಡೆ ಆಗ್ತಾಯಿದೆ. ಮುಖ್ಯವಾಗಿ ಬಾರುಕೋಲು ಚಳುವಳಿಯ ಒಂದು ಪುಸ್ತಕ ಬಿಡುಗಡೆ ಆಗ್ತಾಯಿದೆ. ಬಾರುಕೋಲು ಚಳುವಳಿ ಇವತ್ತು ದಿವಸ ಏನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥದ್ದು, ನಿದ್ದೆ ಹೋಗ್ತಾರೋ ಸರ್ಕಾರವನ್ನು ಎಚ್ಚರಿಸಿ, ನೀವು ಮಾಡ್ತಾ ಇರೋ ಕೆಲಸಗಳು ಈ ಥರ ಇವೆ, ಈ ಕೆಲಸಗಳು ನೀವು ಮಾಡಬೇಕು, ಇಲ್ಲಾಂದರೆ ರೈತರಿಗೆ ನೀವು ಮೋಸ ಮಾಡ್ದಂಗೆ ಅಂತ ಆ ಒಂದು ಸರ್ಕಾರಗಳನ್ನು ಎಚ್ಚರಿಕೆ ಕೊಡ್ತಾ, ಸರ್ಕಾರಗಳನ್ನು ಅವು ನಿದ್ದೆಯಿಂದ ಅವು ಎದ್ದೊಳಂಗೆ ಮಾಡ್ತಾ ಏನು ಆ ಮಹಾನ್ ಚೇತನ ರೈತ ಚಳುವಳಿಯನ್ನು ಕಟ್ಟಿದ್ದಾರೆ. ಇಡೀ ರೈತ ಸಮುದಾಯವನ್ನೇ ರಾಜ್ಯಾದ್ಯಂತ, ಇಡೀ ರಾಷ್ಟ್ರಾದ್ಯಂತ, ಇಡೀ ವಿಶ್ವಾದ್ಯಂತ ರೈತರ ಒಂದು ಹುಮ್ಮಸ್ಸನ್ನು ಮೇಲಕ್ಕೆ ಪುಡಿದೇಳಂಗೆ ಮಾಡಿರ್ತಕ್ಕಂಥ ಒಂದು ಮಹಾನ್ ಚೇತನ, ಆ ಚೇತನದ ಒಂದು 88ನೇ ಜನ್ಮ ದಿನಾಚರಣೆಯನ್ನು ಫೆಬ್ರವರಿ 13ನೇ ತಾರೀಕು ಮಂಗಳವಾರ ಸಮಯ ಬೆಳಗ್ಗೆ 10 ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲ್ ಹತ್ತಿರ ಸಂಪಂಗಿ ರಾಮನಗರ ಬೆಂಗಳೂರು ಇಲ್ಲಿ ಆಚರಿಸುವಂಥ ಒಂದು ಸಂಕಲ್ಪ ನಮ್ಮ ರಾಜ್ಯ ಮಟ್ಟದಲ್ಲಿ ಆಗಿರುತ್ತೆ. ಸಂಘದ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ರಾಜ್ಯ ವಿಭಾಗೀಯ ಮಟ್ಟದ ಕಾರ್ಯಾಧ್ಯಕ್ಷ ರಘುನಾಥ ರೆಡ್ಡಿ, ಸಂಪತ್ ಕುಮಾರ್, ಹುಸೇನ್, ಶಿವಶಂಕರ್ ರೆಡ್ಡಿ, ವರದರಾಜು, ಲೋಕೇಶ್ ಗೌಡ, ಸನತ್ ಕುಮಾರ್, ಕದಿರೇಗೌಡ, ಭೀಮಣ್ಣ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.